ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾನು ಕೊಳ್ಳೇಗಾಲದಿಂದ ಲೋ ಬಜೆಟ್ ಟ್ರಿಪ್ಪು ಮಂತ್ರಾಲಯಕ್ಕೆ ಯಾವ ಥರ ಹೋಗಿದ್ವಿ ಅಂತ ಸಂಪೂರ್ಣ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ನನ್ನ ವಿಡಿಯೋ ನೋಡಿದ ಸ್ವಲ್ಪ ಜನ ವೀಕ್ಷಕರು ಕೆಲವೊಂದು ಮಾಹಿತಿ ಕೇಳ್ತಾ ಇದ್ರು. ಮಂತ್ರಾಲಯದಿಂದ ನಾವು ರಿಟರ್ನ್ ಆಗಬೇಕಾದ್ರೆ ಬಸ್ಗೆ ಎಲ್ಲಿ ಸೀಟ್ ರಿಸರ್ವ್ ಮಾಡಬೇಕು ಮತ್ತು ಎಷ್ಟು ಗಂಟೆಗೆ ಮಾಡಬೇಕು ಅಂತ ಎಲ್ಲ ಮಾಹಿತಿ ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಒಂದು ಲೈಕ್ ಮಾಡಿ ನನ್ನ ವಿಡಿಯೋಗೆ. ಹಾಗೆ ಲೋ ಬಜೆಟ್ ಟ್ರಿಪ್ಲಿ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದಾರೋ ಅವರಿಗೆ ಶೇರ್ ಮಾಡಿ. ನಾವು ಬೆಂಗಳೂರಿನಿಂದ 12 ಅವರ್ಸ್ ಜರ್ನಿ ರಾಯಚೂರಿಗೆ ಬಂದಾಗ 5:30 ಆಗಿತ್ತು. ನಾವು ಬೆಳಗಿನ ಜಾವ 5:30ಗೆ ಬಂದಿದ್ದರಿಂದ ಸೀಟ್ ರಿಸರ್ವ್ ಮಾಡೋಕ್ಕೆ ಬುಕ್ಕಿಂಗ್ ಕೌಂಟರ್ ಓಪನ್ ಆಗಿರಲಿಲ್ಲ. ನಾವು ಬುಕ್ಕಿಂಗ್ ಕೌಂಟರ್ ಓಪನ್ ಆಗೋ ತನಕ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಲೇಟಾಗಿ ಸೀಟ್ ರಿಸರ್ವ್ ಮಾಡಿದ್ರೆ ಸೀಟ್ಗಳು ಸಿಗಲ್ಲ, ಹಾಗಾಗಿ ಬೆಳಗಿನ ಜಾವ ಮಾಡಿದ್ರೇ ಉತ್ತಮ. 6:30 ಅಷ್ಟರಲ್ಲಿ ಬುಕ್ಕಿಂಗ್ ಕೌಂಟರ್ ಓಪನ್ ಆಯಿತು. ನಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ಸೀಟ್ ರಿಸರ್ವ್ ಮಾಡಬೇಕು. ಇದಕ್ಕೆ 20 ರೂಪಾಯಿ ಚಾರ್ಜ್ ಆಗುತ್ತೆ. ಸೀಟ್ ರಿಸರ್ವ್ಗೆ ಒಂದು 3 ಬಸ್ ಇರುತ್ತೆ. ನಿಮಗೆ ಯಾವ ಟೈಮಿಂಗ್ಸ್ ಕಂಫರ್ಟಬಲ್ ಆಗುತ್ತೆ ಆ ಟೈಮಿಂಗ್ಸ್ಗೆ ನೀವು ಸೀಟ್ ರಿಸರ್ವ್ ಮಾಡ್ಕೋಬಹುದು. ರಾಯಚೂರಿಂದ ಮೈಸೂರಿಗೂ ಸಹ ಒಂದೇ ಒಂದು ಬಸ್ ಇದೆ, ಸಂಜೆ 5:30ಗೆ. ಬಸ್ಗಳ ಟೈಮಿಂಗ್ಸ್ ಬಗ್ಗೆ ಇವರೇ ಮಾಹಿತಿ ತಿಳಿಸ್ಕೊಡ್ತಾರೆ ನಿಮಗೆ. ನಾವು ಸೀಟ್ ರಿಸರ್ವ್ ಆದಮೇಲೆ ಈ ರಾಯಚೂರಿಂದ ಈ ಥರ ಜೀಪ್ ಇರುತ್ತೆ, ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಂತ್ರಾಲಯದ ಸುತ್ತಮುತ್ತ ಇರುವ ಸ್ಥಳಗಳನ್ನ ನೋಡಿಸಿ ನಮ್ಮನ್ನ ವಾಪಸ್ ತಂದು ರಾಯಚೂರಿಗೆ ಬಿಡ್ತಾರೆ. ಒಂದು ಜೀಪಿಗೆ 14ರಿಂದ 15 ಸೀಟು ಕೂರಿಸ್ತಾರೆ. ನಾವು ಜೀಪ್ ಹತ್ತ ಮೊದಲೇ ಹೇಳಿದ್ವಿ ನಾವು ದರ್ಶನ ಮಾಡೋ ತನಕ ಲೇಟ್ ಆಗುತ್ತೆ ಅಂತ. ಪರವಾಗಿಲ್ಲ, ವೆಯ್ಟ್ ಮಾಡಿ, ನಾವು ಎಲ್ಲ ಪ್ಲೇಸ್ಗಳನ್ನು ಕವರ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವೊಂದು ಸಾರಿ ಮಂತ್ರಾಲಯದಲ್ಲಿ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ರಾಯರ ವಾರ ಮತ್ತು ಶನಿವಾರ ಭಾನುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಹೋದರೆ ದರ್ಶನಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಸಿಗುವಂಥ ಬ್ರಿಡ್ಜ್. ನಾವು ರಿಟರ್ನ್ ಆಗಬೇಕಾಗಿರೋದ್ರಿಂದ ಫ್ರೆಶಪ್ಗೆ ಅಂತ ನದಿ ಹತ್ರ ಹೋದ್ವಿ. ಮಂತ್ರಾಲಯದ ನದಿ ಹತ್ರ ಹೋಗುವ ಭಕ್ತಾದಿಗಳು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ನದಿ ಅಕ್ಕಪಕ್ಕದಲ್ಲಿ ಫ್ರೆಶಪ್ ಆಗೋಕ್ಕೆ ಬಿಸಿನೀರು ವ್ಯವಸ್ಥೆ ಕೂಡ ಇದೆ. ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫ್ರೆಶಪ್ ಎಲ್ಲ ಮುಗಿಸ್ಕೊಂಡು ರಾಯರ ದರ್ಶನಕ್ಕೆ ಹೊರಟ್ವಿ. ರಾಯರ ದರ್ಶನಕ್ಕಿಂತ ಮೊದಲೇ ನಾವು ಮಂಚಾಲಮ್ಮನವರ ದರ್ಶನ ಮಾಡಬೇಕು. ನಾವು ಮೊದಲ ಬಾರಿ ಬಂದಾಗ ಈ ಥರ ಕ್ಯೂ ಸಿಸ್ಟಮ್ ಇರಲಿಲ್ಲ. ನಾವು ಹೋಗಿದ್ದ ಟೈಮಲ್ಲಿ ಭಕ್ತಾದಿಗಳು ಕಡಿಮೆ ಇದ್ದರು. ತಪ್ಪಿಸಿಕೊಂಡು ಶ್ರೀಮಠದ ಮಹಾದ್ವಾರ ಪೊಲೀಸ್ ಪಾಯಿಂಟ್ನ ಹತ್ರ ಇರ್ತಾಳೆ. ಬಾಲಕಿಯ ತಂದೆ ತಾಯಿಗಳು ಮಹಾದ್ವಾರ ಪೊಲೀಸ್ ಪಾಯಿಂಟ್ನ ಹತ್ರ ಬರಬೇಕು. 3 ವರ್ಷದ ಬಾಲಕಿ ತಂದೆ ತಾಯಿಗಳಿಂದ ತಪ್ಪಿಸಿಕೊಂಡು ಮಹಾದ್ವಾರ ಪೊಲೀಸ್ ಸೆಕ್ಯೂರಿಟಿ ಪಾಯಿಂಟ್ನ ಹತ್ರ ಇರ್ತಾಳೆ. ಬಾಲಕಿಯ ತಂದೆ ತಾಯಿಗಳು ಮಹಾದ್ವಾರ
ನಾವು ರಾಯರ ದರ್ಶನ ಮುಗಿಸಿ ಪರಿಮಳ ಪ್ರಸಾದ ಪ್ಯಾಕ್ ಮಾಡೋ ಸೇವೆ ಮಾಡೋಣ ಅಂತ ಹೋದ್ವಿ. ಯಾರಾದರೂ ಸಹ ಹೋಗಿ ನೀವು ಈ ಸೇವೆನ ಮಾಡಬಹುದು. ನೀವು ಸಹ ಬಂದಾಗ ಈ ಸೇವೆಗಳನ್ನ ಮಾಡಿ, ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ನೀವು ಎಷ್ಟೊತ್ತಾದರೂ ಸಹ ಈ ಸೇವೆನ ಮಾಡಬಹುದು. ಸ್ವಲ್ಪ ಹೊತ್ತು ಮಾಡಿ ಸಹ ಬರ್ಬೋದು. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಸಹ ನೀವು ಬರಬಹುದು. ನಂತರ ನಾವು ಪ್ರಸಾದ ಸ್ವೀಕರಿಸೋಕ್ಕೆ ಬಂದ್ವಿ. ಮಂತ್ರಾಲಯಕ್ಕೆ ಬಂದಾಗ ರಾಯರ ಪ್ರಸಾದ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ.
ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಶುಭವಾಗಲಿ. ಇದೇ ರೀತಿ ಸಪೋರ್ಟ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.